Hi everyone, ನಾನು ನಿಮ್ಮನು. ಸೊ ದಿಸ್ ಇಸ್ ಮೈ ಸೆಕೆಂಡ್ ಡೇ. ನಾನು ಅಗೇನ್ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಫಾರ್ ಮೈ ಸೆಕೆಂಡ್ ಡೇ ಅಂಡ್ ಮೈ ಸೆಕೆಂಡ್ ವಿಡಿಯೋ ಆಕ್ಚುಲಿ. ವೆಲ್ಕಮ್ ಟು ಮೈ ಚಾನೆಲ್ ಜರ್ನಿ ಆಫ್ಟರ್ ಫೇಲ್ಯೂರ್ ಸ್ಟೋರೀಸ್ ವಿತ್ ಅನು. ಇವತ್ತು ನಾನು ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಟಾಕ್ ಅಬೌಟ್ ದ ಟಾಪಿಕ್. ಆಲ್ಸೋ ಈ ಸ್ಟೋರಿ ತುಂಬಾ ಡೀಪ್ ಆಗಿರುತ್ತೆ ಅಂಡ್ ಯುಲ್ ನೋ ವಾಟ್ ಇಟ್ ವಿಲ್ ಬಿ, ಹೇಗದಿರುತ್ತೆ ಅಂತ ಹೇಳಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮುಂದೆ ನನ್ ಒಂದ್ ಫೇಲ್ಯೂರ್ ಸ್ಟೋರಿನ ತಂದಿದ್ದೀನಿ. ಈ ಫೇಲ್ಯೂರ್ ಸ್ಟೋರಿ ಏನಕ್ಕೆ ಅಂತಂದ್ರೆ ಇವತ್ತು ನಮ್ ಟಾಪಿಕ್ ಅದ್ರ ಮೇಲೇನೆ ಇದೆ. ಫಸ್ಟ್ ಇದು ನನಗೆ ಆಗಿದ್ದು, ನನ್ ಓನ್ ಸೆಲ್ಫ್ಗಾಗಿದ್ದು. ನನ್ನ ಇಂಜಿನಿಯರಿಂಗ್ ಪಾಸ್ ಔಟ್ ಆದ್ಮೇಲೆ ನಾನು ಜಾಬ್ಗೆ ಹೋಗ್ತಾ ಇರುವಾಗ, ವೆರಿ ಸ್ಟಾರ್ಟಿಂಗ್ ಅರ್ಲಿ ಇನ್ ಮೈ ಕರಿಯರ್, ನನ್ಗೆ ಅವಾಗ ಫೈನಾನ್ಷಿಯಲ್ ಫ್ರೀಡಮ್ ಇತ್ತು. ಐ ವಾಸ್ ಅರ್ನಿಂಗ್ ಆಲ್ಸೋ. ನನ್ಗೊಂದು ಮೈಂಡ್ ಅಲ್ಲಿ ಇತ್ತು ದಟ್ ಐ ಹ್ಯಾವ್ ಟು ಸೇವ್ ಮನಿ ಸೇವ್ ಮಾಡಿ ನಾನು ಅದದ್ದು ಪರ್ಚೇಸ್ ಮಾಡ್ಬೇಕು. ಡ್ರೀಮ್ಸ್ ಎಲ್ರಿಗೂ ಇರುತ್ತಲ್ವಾ, ಅದೇ ರೀತಿ ನನ್ಗೂ ಆ ಡ್ರೀಮ್ಸ್ ಇತ್ತು. ಅದನ್ನ ತಗೊಳ್ಬೇಕು, ಇದನ್ನ ತಗೊಳ್ಬೇಕು ಅಂತ ಹೇಳಿ. ಆಗ ಆಬ್ವಿಯಸ್ಲಿ ಕಾಲೇಜ್ ಆದ್ಮೇಲೆ ನಾವು ನಮ್ಮ ಫ್ರೆಂಡ್ಸ್ ಹತ್ರ ಮಾತಾಡ್ತೀವಿ. ಆ ರೀತಿ ಮಾತಾಡ್ತಾ ಇರುವಾಗ ನನ್ನ ಬೆಸ್ಟ್ ಫ್ರೆಂಡ್ ಜೊತೆ ಮಾತಾಡ್ತಾ ಇರುವಾಗ ಅವಳು ಹೇಳಿದ್ಲು, ನಾನೊಂದು ಇನ್ವೆಸ್ಟ್ಮೆಂಟ್ ಮಾಡಿದೀನಿ, ಬಟ್ ಆ ಇನ್ವೆಸ್ಟ್ಮೆಂಟ್ ತುಂಬಾ ಚೆನ್ನಾಗಿದೆ. ಬಿಕಾಸ್ ಅವಳು ಬೇಗನೆ ಮದ್ವೆ ಮಾಡ್ಕೊಂಡ್ಬಿಟ್ಟಿದ್ಲು, ಅವ್ರ ಫ್ಯಾಮಿಲಿ ಮಾಡ್ಬಿಟ್ಟಿದ್ರು. ಸೊ ಹಂಗಾಗಿ ಅವಳ ಸ್ಟಡೀಸ್ ಎಲ್ಲ ಡಿಸ್ಕಂಟಿನ್ಯೂ ಆಗಿತ್ತು. ಸೊ ಅವಳು ಹೇಳಿದ್ಲು, ನನ್ ಫಿನಾನ್ಷಿಯಲ್ ಫ್ರೀಡಮ್ ಏನ್ ಸಿಕ್ಕಿದೆ ಇದೆಲ್ಲ ನಾನು ಈ ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಿಂದಾನೆ ಅಂತ ಹೇಳಿದ್ಲು. ಅಂಡ್ ನನ್ ತುಂಬಾ ಕ್ಯೂರಿಯಸ್ ಇದ್ದೆ, ಏನದು, ಯಾವ ರೀತಿ ವರ್ಕ್ ಆಗ್ಬೋದು, ನನ್ಗೂ ಚೂರು ಹೇಳು, ನಾನು ಮಾಡ್ಬೇಕು ಅಂತಿದ್ದೀನಿ. ಬಿಕಾಸ್ ನಾನು ಒಂಚೂರು ಸೇವಿಂಗ್ ಮಾಡ್ಬೇಕಂತಿದ್ದೀನಿ ಅಂತ ನಾನು ಅನ್ಕೊಂಡೆ. ಅದಾದ್ಮೇಲೆ ಅವಳು ಹೇಳಿದ್ಲು, ಇದು ನಾನು ಮತ್ತೆ ನನ್ ಗೊತ್ತಿರೋ ಒಬ್ರು ಫ್ರೆಂಡ್ ಅಂತ ಹೇಳಿದ್ಲು. ಓಕೆ, ನೀನ್ ಅವ್ರಿಗೆ ಹೇಳು ಅಂತಂದೆ. ಅವ್ರು ನನಗ್ ಮತ್ತೆ ಕನೆಕ್ಟ್ ಮಾಡಿದ್ರು, ಕಾಲಲ್ಲಿ ಕನೆಕ್ಟ್ ಆಗಿ ಹೇಳಿದ್ರು, ಈ ರೀತಿ ಒಂದು ಕಂಪನಿ ಇದೆ, ಆ ಕಂಪನಿಯಲ್ಲಿ ನೀನ್ ಇನ್ವೆಸ್ಟ್ ಮಾಡ್ಬೇಕು, ನಿನ್ಗೆ ಅದ್ ರಿಟರ್ನ್ಸ್ ಬರ್ತಾ ಹೋಗುತ್ತೆ. ನಾನು ಕೂಡ ಅದ್ರಲ್ಲಿ ಇದ್ದೀನಿ ಅಂಡ್ ನನಗೂ ಕೂಡ ಹೆಲ್ಪ್ ಆಗಿದೆ. ನಾನೊಂದು ಕಾರ್ಪೊರೇಟ್ ಜಾಬ್ ಮಾಡ್ತಾ ಇದ್ದೆ, ಆ ಜಾಬ್ ನ ಬಿಟ್ಟು ನನಗೆ ಫುಲ್ ಟೈಮ್ ಇದನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ನಾನು ಅಂದ್ರೆ, ನೀವು ಫುಲ್ ಟೈಮ್ ಮಾಡೋಷ್ಟು ಅರ್ನ್ ಮಾಡ್ತಾ ಇದ್ದೀರಾ ಅಂತೆಲ್ಲ ಹೇಳಿದಾಗ, ಹೌದು, ಫಿನಾನ್ಷಿಯಲ್ ಫ್ರೀಡಮ್ ತುಂಬಾ ಇಂಪಾರ್ಟೆಂಟ್. 9 to 6 ಒಂದ್ ಜಾಬ್ ಮಾಡ್ಕೊಂಡು ಇನ್ನೊಬ್ರ ಹತ್ರ ಎಲ್ಲ ಏನೇನೋ ಅನ್ನಿಸ್ಕೊಂಡು ಅದೆಲ್ಲ ಇರುತ್ತಲ್ವಾ. ಬಟ್ ಅದಕ್ಕಿಂತ ನನ್ಗೆ ತುಂಬಾ ಇದಾಗಿದೆ, ಬಿಕಾಸ್ ನಾನೇ ನನ್ನ ಓನ್ ಬಾಸ್ ಅಂತ ಹೇಳಿದ್ಲು. ಐ ವಾಸ್ ವೆರಿ ಹ್ಯಾಪಿ ಅಂಡ್ ಸರ್ಪ್ರೈಸ್ಡ್. ಓಕೆ, ನನಗೂ ಅದು ಬೇಕು ಅಂತ ನನ್ಗೆ ಅನ್ನಿಸ್ತು. ಸರಿ, ಅವ್ರೇನ್ ಹೇಳಿದ್ರು, ನಾವ್ ಈ ವೀಕ್ ನಿಮಗೆ ಅದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ, ಕಂಪ್ನಿಯಲ್ಲಿ ಹೇಳ್ತೀನಿ, ಅಂಡ್ ಕಂಪ್ನಿಯವ್ರು ನಿಮ್ಗೆ ಡೀಟೇಲ್ಸ್ ಕೊಡ್ತಾರೆ, ನಾನು ಇರ್ತೀನಿ ಅಂಡ್ ನಿನ್ ಫ್ರೆಂಡ್ ಕೂಡ ಇರ್ತಾರೆ ಅಂತ ಹೇಳಿದ್ರು. ಓಕೆ ಫೈನ್ ಅಂತ ಹೇಳಿದೆ. ಬಟ್ ನಾನಂದ್ರೆ, ನಾನು ಈ ವೀಕ್ ಅವೈಲಬಲ್ ಇರಲ್ಲ, ಬಿಕಾಸ್ ನಾನು ಅವಾಗ ನೈಟ್ ಶಿಫ್ಟ್ ಮಾಡ್ತಾ ಇದ್ದೆ. ಸೊ ಹಂಗಾಗಿ ನಾನು ವೀಕೆಂಡ್ ನಿಮಗ್ ಸಿಗ್ತೀನಿ ಅಂತಂದೆ. ಬೇರೆ ಬಿಡ, ಸಿಗೋದೇನ್ ಬೇಡ, ನಾವು ವಿಡಿಯೋ ಕಾಲ್ ಅಲ್ಲಿ ಮಾತಾಡೋಣ ಅಂತ ಹೇಳಿದ್ರು. ಓಕೆ ಫೈನ್. ಬಟ್ ಅವಾಗ ನನ್ಗೆ ಅಷ್ಟೊಂದು ನಾನು ಅನ್ಕೊಂಡಿಲ್ಲ, ಬಿಕಾಸ್ ನನ್ನ ಬೆಸ್ಟ್ ಫ್ರೆಂಡ್ ಆಗಿರೋದ್ರಿಂದ ಓಕೆ, ವಿಡಿಯೋ ಕಾಲ್ ಇಸ್ ಫೈನ್ ನನ್ಗೆ ಅಂತ ನಾನು ಹೇಳ್ದೆ. ವಿಡಿಯೋ ಕಾಲ್ ಅಲ್ಲಿ ನನ್ನ ಫ್ರೆಂಡು, ಅವ್ರ ಫ್ರೆಂಡು ಅಂಡ್ ಕಂಪನಿಯಿಂದ ಇಬ್ರಿದ್ರು. ಸೊ ಟೋಟಲಿ ನಾವು 5 ಮೆಂಬರ್ಸ್ ಒಂದೇ ವಿಡಿಯೋ ಕಾಲ್ ಅಲ್ಲಿ ಇದೀವಿ. ಸ್ಟಾರ್ಟಿಂಗ್ ಅಲ್ಲಿ ಅವರು ಸ್ಟಾರ್ಟ್ ಮಾಡಿದ ಫಸ್ಟ್ ಥಿಂಗ್ ಬಂದು, ತುಂಬಾ ಜನ ತೋರ್ಸಿದ್ರು ನನಗೆ ವಿಡಿಯೋಸ್. ಅವ್ರ ಫ್ಯೂಚರ್ ಗೋಲ್ಸ್ ಏನೇನಿದೆ, ಅವ್ರು ಹೇಗೆ ಅಚೀವ್ ಮಾಡಿದ್ದಾರೆ, ಇವಾಗ ಏನ್ ಪೊಸಿಷನ್ ಇದ್ದಾರೆ. ಅದ್ರಲ್ಲಿ ಒಂದು 21 ಇಯರ್ ಹುಡ್ಗ ಬಂದು ಮನೆ ತಗೊಂಡಿರೋದು, ಮತ್ತೆ ಒಂದು ಹುಡ್ಗಿ ಬಂದು ಫುಲ್ ಗೋಲ್ಡ್ಸ್ ಪರ್ಚೇಸ್ ಮಾಡಿರೋದು, ಆಮೇಲೆ ಮನೆ ಮಾಡಿರೋದು, ತುಂಬಾನೇ ತೋರ್ಸಿದ್ರು. ಲಕ್ಸುರಿ ಕಾರ್ ಇಂದ ಎಲ್ಲಾನು ತೋರ್ಸಿದ್ರು. ಸೊ ನಾನು ಫುಲ್ ಮೋಟಿವೇಟೆಡ್ ಫೀಲ್ ಆದೆ ಅಂಡ್ ನಾನು ಫುಲ್ ಹ್ಯಾಪಿ ಫೀಲ್ ಆದೆ. ದಟ್ ಈ ತರಾನು ಇದೆನಾ, ನನಗ್ ಗೊತ್ತೇ ಇರ್ಲಿಲ್ಲ ಇವಾಗ ತನಕ ಅಂತ. ನನ್ ಫುಲ್ಲು ಒಂಥರ ಅದು ಹೇಳಕ್ ಆಗಲ್ಲ, ಆ ಒಂದ್ ಸ್ಟೇಟ್ ಅಲ್ಲಿ ನಾನು ಇದ್ದೆ. ಅಂಡ್ ಅವರು ನನ್ಗೆ ಇದೆಲ್ಲ ಹೇಳಿದ್ರು. ಆಮೇಲೆ ಏನ್ ಹೇಳಿದ್ರು ಅಂತಂದ್ರೆ, ಒಂದು ಟಾಸ್ಕ್ ಕೊಟ್ರು ನನ್ಗಲ್ಲಿ. 5 minutes ನಿನಗೆ ಟೈಮ್ ಕೊಡ್ತೀವಿ, ನಿನ್ಗೆ ಏನೇನ್ ಆಗ್ಬೇಕು ಫ್ಯೂಚರ್ ಅಲ್ಲಿ, ನಿನ್ ಮೆಟೀರಿಯಲ್ ಗೋಲ್ಸ್ ಆಗಿರ್ಬೋದು, ನಿನ್ಗೆ ಏನೇನ್ ಗೋಲ್ಸ್ ಇದೆ ಅದನ್ನೆಲ್ಲ ನೀನು ಬರೀ ಅಂತ ಹೇಳಿದ್ರು. ನಾನೊಂದಷ್ಟು ಗೋಲ್ಸ್ ನಾನು ಬರ್ದ್ಬಿಟ್ಟು ಬುಕ್ ಅಂಡ್ ಪೆನ್ ಅಲ್ಲಿ ಎಲ್ಲ ಬರ್ದ್ಬಿಟ್ಟು ಇಟ್ಕೊಂಡೆ. ಆಮೇಲೆ ಅವ್ರು ಏನ್ ಹೇಳಿದ್ರು, ಅವರು ತೋರ್ಸಿದ್ರು ಈ ತರ. ಅವ್ರು ಫಸ್ಟ್ ಡೇ ಫಸ್ಟ್ ವಿಡಿಯೋದಲ್ಲಿ ಅವ್ರು ಇದೇ ಮಾಡಿದ್ರು, ಅವ್ರ ಗೋಲ್ಸ್ ಎಲ್ಲ ಬರ್ದಿಟ್ಕೊಂಡ್ರು. ಅದಾದ್ಮೇಲೆ ಇವತ್ತು ಅವರು ಸಕ್ಸಸ್ಫುಲ್ ಆಗಿ ಅವ್ರ ಗೋಲ್ಸ್ ನ ಮಾಡಿದ್ದಾರೆ. ಅಂಡ್ ನಾವು ಈ ಇಯರ್ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದೀವಿ ದುಬೈಯಲ್ಲಿ. ತುಂಬಾ ಜನ ಬರ್ತಾ ಇದ್ದಾರೆ, ನಿಮ್ಗೂ ಕೂಡ ಪಾಸಸ್ ಸಿಗುತ್ತೆ. ಅಂಡ್ ಎಲ್ಲಿ ಆಗುತ್ತೋ ಇನ್ನೂ ಶೋರ್ ಇಲ್ಲ ಅಂತ ಎಲ್ಲ ಹೇಳಿದ್ರು. ಓಕೆ, ನಾನು ಅದನ್ನೆಲ್ಲ ನಂಬ್ದೆ. ಆಮೇಲೆ ಒಂದು ಪ್ರೆಸೆಂಟೇಶನ್ ತೋರಿಸಿದ್ರು. ಆ ಪ್ರೆಸೆಂಟೇಶನ್ ಅಲ್ಲಿ ಎಷ್ಟೊಂದು ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಇತ್ತು. ಅದ್ರಲ್ಲಿ ಲೀಸ್ಟ್ ಇನ್ವೆಸ್ಟ್ಮೆಂಟ್ ಏನು ಅಂತಂದ್ರೆ, ಒಂದು ಸ್ಮಾಲ್ ಅಮೌಂಟ್. ಅದೊಂದು ಸ್ಮಾಲ್ ಅಮೌಂಟ್ ಅಲ್ಲ, ಒಂದು ಹ್ಯೂಜ್ ಅಮೌಂಟ್. ಆವಾಗ ಇವಾಗ್ಲೂ ಕೂಡ ಅದು ಹ್ಯೂಜ್ ಅಮೌಂಟ್. ಸಮ್ವೇರ್ ಅರೌಂಡ್ ಒಂದ್ ಅಮೌಂಟ್ ನ ಅವರು ಹೇಳಿದ್ರು.
ನನ್ನ ಹತ್ರ ಅಷ್ಟು ಅಮೌಂಟ್ ಇರ್ಲಿಲ್ಲ. ನಾನು ಅವಾಗ ಹೇಳ್ದೆ ನನ್ನ ಹತ್ರ ಇಲ್ಲ, ಆಗೋದಿಲ್ಲ ಅಂತ ಹೇಳಿ. ಅವ್ರೇನ್ ಹೇಳಿದ್ರು, ಇಲ್ಲ ಇಲ್ಲ ನೀನು ಇವಾಗ್ಲೇ ನೋ ಅಂತ ಹೇಳ್ತಾ ಇದೀಯಾ ಅಂತಂದ್ರೆ ಹೌ ವಿಲ್ ಯು ಬಿ ಏಬಲ್ ಟು ಡೂ ಇನ್ ಫ್ರಂಟ್? ನೀನ್ ಮುಂದೆ ಹೇಗ್ ಇದನ್ ಮಾಡ್ತೀಯಾ? ನಿನ್ ಮುಂದೆ ಏನಕ್ಕೂ ಹೋಗಕ್ ಆಗಲ್ಲ. ನೀನ್ ಒಂದ್ ಕೆಲ್ಸ ಮಾಡು, ನೀನ್ ಇದನ್ನ ಸ್ಟಾರ್ಟ್ ಮಾಡು, ನಿನ್ಗಾಗತ್ತೆ. ಮತ್ತೆ ನನ್ ಫ್ರೆಂಡ್ ಇದ್ಲಲ್ಲ, ಅವಳ ಫ್ರೆಂಡ್ ನನ್ಗೆ ಹೇಳಕ್ ಸ್ಟಾರ್ಟ್ ಮಾಡಿದ್ಲು, ಯು ನೋ ವಾಟ್, ನನ್ಗೆ ಇದ್ರಿಂದಾನೇ ಸಿಕ್ಕಿರೋದು, ನನ್ಗೆ ಇದ್ರಿಂದಾನೇ ಇದಾಗಿರೋದು ಅಂತೆಲ್ಲ. ಬಟ್ ನನ್ಗಲ್ಲಿ 1% ಎಲ್ಲೂ ಏನೂ ಡೌಟ್ ಅನ್ಸಿಲ್ಲ. ದಟ್ ಹೌದಾ, ನಿಜ, ಎಲ್ಲ ನಿಜ 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 ಅಂತ ನಮ್ದೆ. ಅಂಡ್ ಹೇಗೋ ಅಡ್ಜಸ್ಟ್ ಮಾಡಿ, ಅವ್ರು ಹೇಳಿದಕ್ಕೆಲ್ಲ ಅಡ್ಜಸ್ಟ್ ಮಾಡಿ ನಾನು ಅಮೌಂಟ್ ಪೇ ಮಾಡಿದೆ. ಅಮೌಂಟ್ ಪೇ ಮಾಡಿದ್ಮೇಲೆ ಅವ್ರು ನನ್ಗೆ ಹೇಳ್ತಾ ಇದಾರೆ, ನಿನಗ್ ರಿಟರ್ನ್ಸ್ ಬರೋದ್ ಯಾವಾಗ ಅಂತಂದ್ರೆ ಓನ್ಲಿ ವೆನ್ ನೀನು ಇನ್ನ ಜನನ್ ಸೇರ್ಸ್ದಾಗ ಮಾತ್ರ. ನನಗೆ ಕಂಪ್ಲೀಟ್ ಆಗಿ ಮೈಂಡ್ ಬ್ಲಾಕ್ ಆಯ್ತು. ನಾನು ಅಂದೆ, ನನ್ಗೆ ರಿಟರ್ನ್ ಕೊಟ್ಬಿಡಿ ನನ್ನ ಅಮೌಂಟ್, ನನಗೆ ಬೇಡ. ಬಿಕಾಸ್ ನಾನ್ ಯಾರನ್ನೂ ಸೇರ್ಸಕ್ ಆಗಲ್ಲ, ನನ್ಗೆ ಯಾರು ಗೊತ್ತಿಲ್ಲ. ಅಂದ್ರೆ ಇಲ್ಲ ಇಲ್ಲ, ಇದು ತುಂಬಾ ಹೆಲ್ಪ್ ಆಗುತ್ತೆ ಬೇರೆಯವ್ರಿಗೂ, ನೀನ್ ಸೇರ್ಸ್ಬೇಕು ಅಂತೆಲ್ಲ ಹೇಳಿದ್ರು. ನಾನ್ ಟ್ರೈ ಮಾಡ್ದೆ, ಒಂದು ಸ್ವಲ್ಪನೂ ನನ್ ಕೈಯಲ್ಲಿ ಯಾರನ್ನೂ ಸೇರ್ಸಕ್ ಆಗಿಲ್ಲ. ಅಗೇನ್ ಬಿಕಾಸ್ ನಾನು ವರ್ಕ್ ಅಲ್ಲೂ ನಾನು ಇದ್ರಲ್ಲಿದ್ದೆ. ಸೊ ಫೈನಲಿ ನನ್ಗೆ ಗೊತ್ತಾಯ್ತು, ಅವರು ಫೋನ್ ಪಿಕ್ ಮಾಡಿಲ್ಲ, ಏನೋ ಇದ್ ಮಾಡಿಲ್ಲ. ನನಗೂ ಸೇಮು, ನನ್ನ ಫ್ರೆಂಡ್ಗೂ ಸೇಮು, ಅವ್ರ ಫ್ರೆಂಡ್ಗೂ ಸೇಮು. ಆ ಕಂಪನಿಯೇ ಕ್ಲೋಸ್ ಆಗೋಯ್ತು. ಕ್ಲೋಸ್ ಆಗೋದ್ಮೇಲೆ ನನ್ನ ನಂಬ್ಕೊಂಡ್ ಬಂದಿರೋರ್ಗೂ ಸ್ಕ್ಯಾಮ್ ಆಯ್ತು, ನನ್ಗೂ ಸ್ಕ್ಯಾಮ್ ಆಯ್ತು, ನನ್ನ ಫ್ರೆಂಡಿಗೂ ಸ್ಕ್ಯಾಮ್ ಆಯ್ತು. ಟೋಟಲಿ ಎಲ್ಲ ಸ್ಕ್ಯಾಮ್ ಆಯ್ತು. ಬಟ್ ಇದ್ರಿಂದ ನಾನು ಕಲ್ತಿದ್ದು ಏನಂದ್ರೆ, ಅಲ್ಲಿಂದ ನಾಟ್ ಟು ಟ್ರಸ್ಟ್ ಎನಿಬಡಿ, ಈವನ್ ಇಫ್ ಇಟ್ ಈಸ್ ಯುವರ್ ಬೆಸ್ಟ್ ಫ್ರೆಂಡ್. ಸೆಕೆಂಡ್, ನಿನಗೆ ಆ ವಿಷಯದಲ್ಲಿ ಐಡಿಯಾ ಇಲ್ಲ ಅಂದ್ಮೇಲೆ ನೀನ್ ಅದ್ರಲ್ಲಿ ಎಂಟರ್ ಆಗ್ಲೇಬಾರ್ದು. ದಟ್ಸ್ ದ ಬಿಗ್ಗೆಸ್ಟ್ ಥಿಂಗ್ ನಾನು ಕಲ್ತಿದ್ದು. ಥರ್ಡ್ ಥಿಂಗ್, ನನ್ನ ಫೇಲ್ಯೂರ್ ಆದ್ಮೇಲೆ ನಾನು ಕಲ್ತಿದ್ದು ಏನು ಅಂತಂದ್ರೆ, ವೆನ್ ಇಟ್ ಇಸ್ ಕಮಿಂಗ್ ಅಬೌಟ್ ಮನಿ, ಎವ್ರಿಬಡಿ ಇಸ್ ಗ್ರೀಡಿ. ಆಯ್ತಾ, ನೀನು ಗ್ರೀಡಿ ಆಗ್ಬಿಡ್ತೀಯ, ನನ್ಗೆ ಬೇಕು ಅದ್ ಮಾಡ್ಬೇಕು ಅಂತ. ಡು ನಾಟ್ ಡೂ ಇಟ್. ಫಸ್ಟ್ ನೀನ್ ಅದ್ರ ಬಗ್ಗೆ ತಿಳ್ಕೊ, ಯು ಡೂ ಯುವರ್ ಓನ್ ರಿಸರ್ಚ್, ದೆನ್ ಮುಂದಕ್ಕೆ ಹೋಗು. ಯಾರನ್ನೂ ಬ್ಲೈಂಡ್ ಆಗಿ ಬಿಲೀವ್ ಮಾಡಿ ಹೋದ್ರೆ ಲಾಸ್ಟ್ ಅಲ್ಲಿ ನಿನ್ಗೆ ಇದೇ ಆಗದು ಅಂತಂದ್ಬಿಟ್ಟು ನಾನು ಅದರಿಂದ ಕಲ್ತ್ಕೊಂಡೆ. ಅಂಡ್ ಅದರಿಂದ ಬರಕ್ ನಂಗೆ ತುಂಬಾನೇ ಕಷ್ಟ ಆಯ್ತು. ಬಟ್ ಎನಿ ಹೌ ಐ ಹವ್ ಕಮ್ ಔಟ್ ಆಫ್ ಆಲ್ ಆಫ್ ದಟ್. ವೆರಿ ಲಾಂಗ್ ಬ್ಯಾಕ್ ಸ್ಟೋರಿ ಅದು. ಬಟ್ ಇವತ್ತು ಐ ಟೋಲ್ಡ್ ಯು ಅಲ್ವಾ, ನನ್ಗೊಂದು 5 minutes ಟೈಮ್ ಕೊಟ್ಟು ನನ್ಗೊಂದು ವಿಷನ್ ಬೋರ್ಡ್ ಮಾಡಕ್ ಹೇಳಿದ್ರು ಅಂತ. ಆಫ್ಟರ್ ದಟ್ ನಾನು ಆ ವಿಷನ್ ಬೋರ್ಡ್ ನ ನಿಜವಾಗ್ಲೂ ಇಟ್ಕೊಂಡು ಐ ರಿಯಲಿ ಡಿಡ್ ಅ ಲಾಟ್ ಆಫ್ ಥಿಂಗ್ಸ್. ಅದರಿಂದಾನೇ ನಾನು ನನ್ನ ಫೋನ್ ತಗೊಂಡೆ. ಐ ಆಲ್ಸೋ ಟುಕ್ ಮೈ ಕಾರ್. ಅ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್ ಇನ್ ಮೈ ಲೈಫ್. ಬಟ್ ಅದು ಒಂದು ನನ್ಗೆ ನೆಗೆಟಿವ್ ಆದ್ರೂನು ದೆರ್ ವಾಸ್ ಅ ಸ್ಮಾಲ್ ಪಾಸಿಟಿವ್ ಇಂಪ್ಯಾಕ್ಟ್ ಆಲ್ಸೋ. ಸೊ ಅದಕ್ಕೆ ನಾನು ಇವತ್ತಿಲ್ಲಿ ಇರೋದು.